ಮದುವೆಯಲ್ಲಿ ಸಿಕ್ಕ ಚಿನ್ನಕ್ಕೂ ತೆರಿಗೆ. ಹೌದು, ಇದೀಗ ಮದುವೆಯ ಸೀಸನ್ ಶುರುವಾಗಿದ್ದು ಈ ಸಂದರ್ಭದಲ್ಲಿ ನೀವು ಉಡುಗೊರೆಯಾಗಿ ಸ್ವೀಕರಿಸುವಂತ ಚಿನ್ನದ ಮೇಲೆ ಹೇಗೆ ತೆರಿಗೆ ಪಾವತಿಸಬೇಕಾಗ್ತದೆ ಎಂದು ನಿಮಗೆ ತಿಳಿದಿದೆ. ನೀವು ಮದುವೆಯಲ್ಲಿ ಚಿನ್ನವನ್ನು ಉಡುಗೊರೆಯಾಗಿ ಪಡೆದಿದ್ದರೆ ತೆರಿಗೆಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಇನ್ನು ಈ ಚಿನ್ನಕ್ಕೆ ತೆರಿಗೆ ಹೇಗೆ ವಿಧಿಸಲಾಗ್ತದೆ ಅಂತ ನೋಡಬೇಕಾದ್ರೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಮದುವೆಯ ಸಮಯದಲ್ಲಿ ಸ್ವೀಕರಿಸುವ ಉಡುಗೊರೆಗಳಿಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಇನ್ನು ಮದುವೆಯ ಉಡುಗೊರೆಗಳನ್ನು ಅವುಗಳ ಮೌಲ್ಯವನ್ನು ಲೆಕ್ಕಿಸದೆ ತೆರಿಗೆ ಮುಕ್ತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಮದುವೆ ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಉಡುಗೊರೆಯನ್ನು ಸ್ವೀಕರಿಸಿದರೆ ಮತ್ತು ಅದರ ಮೌಲ್ಯ 50,000 ರೂಪಾಯಿಗಳಿಗಿಂತ ಹೆಚ್ಚಿದ್ರೆ ಅದರ ಮೇಲೆ ತೆರಿಗೆ ಕೂಡ ವಿಧಿಸಲಾಗುತ್ತದೆ. ವಿಶೇಷವೆಂದರೆ ಮದುವೆಯ ಉಡುಗೊರೆಗಳ ಮೌಲ್ಯಕ್ಕೆ ಯಾವುದೇ ಮಿತಿ ಇಲ್ಲ, ಅವು ತೆರಿಗೆ ಮುಕ್ತವಾಗಿವೆ. ಹಾಗಾದ್ರೆ ಆದಾಯ ತೆರಿಗೆ ಯಾವಾಗ ವಿಧಿಸಲಾಗ್ತದೆ ಅಂತ ನೋಡಬೇಕಾದ್ರೆ ಮದುವೆಯಲ್ಲಿ ಪಡೆದ ಚಿನ್ನವು ತೆರಿಗೆಗೆ ಒಳಪಡೆದಿದ್ದರೂ ನೀವು ಆ ಚಿನ್ನವನ್ನು ಮಾರಾಟ ಮಾಡಿದಾಗ ಆ ಸಮಯದಲ್ಲಿ ನೀವು ಗಳಿಸುವ ಯಾವುದೇ ಲಾಭವು ಬಂಡವಾಳ ಲಾಭ ತೆರಿಗೆಗೆ ಒಳಪಟ್ಟಿರುತ್ತದೆ ಎಂದು ಆದಾಯ ತೆರಿಗೆ ಕಾನೂನು ಹೇಳ್ತದೆ. ಅಂತಹ ಸಂದರ್ಭದಲ್ಲಿ ಮೌಲ್ಯವನ್ನು ಉಡುಗೊರೆಯ ಸಮಯದಲ್ಲಿ ಮಾರುಕಟ್ಟೆ ಬೆಲೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಚಿನ್ನದ ಮಾರಾಟದ ಮೇಲಿನ ಬಂಡವಾಳ ಲಾಭ ತೆರಿಗೆಯನ್ನು 2 ವಿಧಗಳಲ್ಲಿ ವಿಧಿಸಲಾಗುತ್ತದೆ. ಒಂದು ಅಲ್ಪಾವಧಿ ಮತ್ತು ದೀರ್ಘಾವಧಿ.